ಹಾಯ್ ಹೆಲೋ ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಲ್ಲ, ತಮಿಳ್ನಾಡು ಕಿಟ್ಟಂಪಲಾಯಂ BSF ಫಿಸಿಕಲ್ ಕ್ಯಾಂಪಸ್ ಇದು. ಅಂದರೆ ನಿಮ್ಮದೆಲ್ಲ ಟ್ರೇಡ್ಸ್ಮ್ಯಾನ್ ಫಿಸಿಕಲ್ ನಡೀತಾ ಇದೆಯಲ್ಲ, ಇದೇ ಕ್ಯಾಂಪಸ್ಸಲ್ಲಿ ನೋಡ್ಕೊಳ್ಳಿ. ಈ ಥರ ಇದೆ ಸುತ್ತ. ಸೊ ಈಗ ನಮ್ಮ ಕರ್ನಾಟಕದಿಂದ ಬರೋ ಕ್ಯಾಂಡಿಡೇಟ್ಸು ಅಲ್ಲಿಂದ ಹೇಗೆ ಬರಬೇಕು, ಬೆಂಗಳೂರಿಂದ ಯಾವ ಥರ ಬರಬೇಕು ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ. ನಮಗೂ ಕನ್ಫ್ಯೂಷನ್ನೇ ಇತ್ತು, ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ನೀವು ಡೈರೆಕ್ಟು ಯಶವಂತಪುರ ಅಥವಾ KSR ಬೆಂಗಳೂರು ಜಂಕ್ಷನ್ನಿಂದ ಅಲ್ಲಿಂದ ಡೈರೆಕ್ಟ್ ನೀವು ತಿರುಪೂರಿಗೆ ಬರಬೇಕು. ಅಂದರೆ ಕೊಯಿಮತ್ತೂರಿಂದ ಹಿಂದ್ಗಡೆ ಸ್ಟಾಪು. ನೀವು ಕೊಯಿಮತ್ತೂರು ಬಂದರೂ ಬರ್ಬೋದು, ಕೊಯಿಮತ್ತೂರಿಂದ ಹಿಂದೆ ಇದೆ, ಆ ಸ್ಟಾಪಿಗೆ ಇಳ್ಕೊಂಡ್ರೆ ಹತ್ತಿರ ಆಗುತ್ತೆ. ಮತ್ತು ಇಲ್ಲಾಂದರೆ ಕೊಯಿಮತ್ತೂರಿಂದ ಅಂದರೆ ಒಂದು 30 ಕಿಲೋಮೀಟ್ರ್ ಆಗುತ್ತೆ, ಇಲ್ಲಿಂದ ಅಂದರೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನೀವು ತಿರುಪೂರ್ ರೈಲ್ವೆ ಸ್ಟೇಷನ್ ಇಳ್ಕೊಂಡ್ರೆ ಅದ್ರ ಪಕ್ಕದಲ್ಲೇ ನಿಮಗೆ ಒಂದು ಪುಷ್ಪ ಜಂಕ್ಷನ್ ಅಂತ ಇದೆ. ಆ ಪುಷ್ಪ ಜಂಕ್ಷನಿಂದ ನೀವು ಡೈರೆಕ್ಟ್ ಕೊಯಂಬತ್ತೂರು ಬಸ್ ಹತ್ತಿದ್ರೆ, ನಾವು BSF ಕ್ಯಾಂಪಸ್ಸು ಕಿಟ್ಟಂಪಲಾಯಂ ಹೋಗಬೇಕು ಅಂತ ಹೇಳಿದ್ರೆ, ಅವರು ಅಲ್ಲಿಂದ ಒಂದು 18 ಕಿಲೋಮೀಟರ್ಸ್ ಇದೆ ಒಂದು ಕ್ರಾಸು, ಅಲ್ಲಿ ಕ್ರಾಸಿಗೆ ತಂದು ಬಿಡ್ತಾರೆ. ಮತ್ತು ಕ್ರಾಸಿಂದ ಮತ್ತೊಂದು 7 ಕಿಲೋಮೀಟರ್ಸ್ ನೀವು ಬಸ್ ಹತ್ಕೊಂಬರ್ಬೇಕು. ಆ ಬಸ್ ಹತ್ಕೊಂಬಂದು BSF ಕ್ಯಾಂಪಸ್ ಅಂತ ಇಳ್ಕೊಂಡ್ರೆ ಮತ್ತು ಅಲ್ಲಿಂದ ಒಳಗಡೆ 2 ಕಿಲೋಮೀಟರ್ ನಡ್ಕೊಂಬರ್ಬೇಕು. ನಿಮಗೆ ತುಂಬ ಅಂದರೆ ತುಂಬ ಫ್ರಾಡ್ ಮಾಡ್ತಾರೆ. ನೀವು ಕೊಯಮತ್ತೂರು ಇಳ್ಕೊಂಡ್ರೆ ಮತ್ತು ಅಲ್ಲಿಂದ ನಿಮಗೆ ಬಸ್ಸು ಸಿಗಲ್ಲ, ಬಸ್ ಇಲ್ಲ ಇಲ್ಲಿಂದ ಅಂತ ಹೇಳಿ ಟ್ಯಾಕ್ಸಿದವ್ರು ತುಂಬ ಯಾಮರ್ಸ್ತಾರೆ. ತುಂಬ ಜನ ಹುಡುಗರು ಇಲ್ಲಿ ಅಲ್ಲಿಂದ ಪರ್ ಪರ್ಸನ್ಗೆ 500 600 ರೂಪೀಸ್ ಕೊಟ್ಟು ಬಂದಿದ್ದಾರೆ. ಓಕೆನಾ. ಮತ್ತು ಆಟೋದವರು ಕೂಡ 200 ರೂಪಾಯಿ 200 ರೂಪೀಸ್ ಎಲ್ಲರ ಹತ್ರ ಚಾರ್ಜ್ ಮಾಡಿ ಇಬ್ಬರಿಗೇ 200 ರೂಪಾಯಿ 200 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಅಂದರೆ ನೀವು BSF ಕ್ಯಾಂಪಸ್ ಹತ್ರ ತಂದು ಬಿಟ್ಟಿಲ್ಲ, ಇನ್ನೂ ದೂರನೇ, ಅಂದರೆ ಕ್ರಾಸ್ ಅಂತ ಹೇಳಿದ್ನಲ್ಲ, ಆ ಕ್ರಾಸ್ ಹತ್ರ ತಂದು ಬಿಟ್ಟಿದ್ದಾರೆ. ಮತ್ತು ಅವ್ರು 7 ಕಿಲೋಮೀಟ್ರ್ ಮತ್ತು ಬಸ್ ಹತ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ಯಾರು ಯಾಮಾರಕ್ಕೆ ಹೋಗಬೇಡಿ, ತಿರುಪೂರಲ್ಲಿ ಇಳ್ಕೊಳ್ಳಿ. ತಿರುಪೂರಿಂದ ಪುಷ್ಪ ಜಂಕ್ಷನ್ ಇದೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ, ಅಲ್ಲಿಂದ ಡೈರೆಕ್ಟ್ ಕಿಟ್ಟಂಪಲಾಯಂ ಫಿಸಿಕಲ್ ಕ್ಯಾಂಪಸ್ಸಿಗೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಕ್ರಾಸಿಗೆ ತಂದುಬಿಡ್ತಾರೆ. ಅಲ್ಲಿಂದ BSF ಕ್ಯಾಂಪಸ್ಗೆ ಬಸ್ ಸಿಗುತ್ತೆ, ಅಲ್ಲಿಂದ ಹತ್ಕೊಂಡು ಡೈರೆಕ್ಟ್ ಬರ್ಬೋದು ನೀವು. ಮತ್ತು ಇಲ್ಲಿ ತಿನ್ನೋಕ್ಕೆ ಊಟಕ್ಕೆ ಎಲ್ಲ ಇಲ್ಲೇ ಸಿಗುತ್ತೆ. ಅಂದರೆ ಅವ್ರು ಸ್ವಲ್ಪ ಸರ್ವಿಸ್ ಮ್ಯಾನ್ ಅವರೆಲ್ಲ ಅಂಗಡಿ ಇಟ್ಕೊಂಡಿದ್ದಾರೆ ಇಲ್ಲಿ, ಅಲ್ಲೆಲ್ಲ ಸಿಗುತ್ತೆ, ತಿನ್ನೋಕ್ಕೇನು ತೊಂದರೆ ಇಲ್ಲ. ಮತ್ತು ಬೆಳಿಗ್ಗೆ ರಿಪೋರ್ಟಿಂಗ್ ಎಲ್ಲ ಕರೆಕ್ಟ್ ಟೈಮಿಗೆ ಆಗ್ತಿದೆ. ಬೆಳಿಗ್ಗೆ 6 ಗಂಟೆಗೆ ಅಂದರೆ 6 ಗಂಟೆಗೆ ಕರೆಕ್ಟಾಗಿ ರಿಪೋರ್ಟಿಂಗ್ ಎಲ್ಲ ಆಗ್ತಾಯಿದೆ. ಈಗ ಟೈಮು 12 ಗಂಟೆ ಆಗಿದೆ, ಒಳಗಡೆ ಏನು ಅಪ್ಡೇಟ್ಸ್ ಬಂದಿಲ್ಲ. ಅಂದರೆ ಫೇಲ್ ಆಗೋ ಕ್ಯಾಂಡಿಡೇಟ್ಸ್ ಯಾರು ಇನ್ನೂ ಹೊರಗಡೆ ಬಂದಿಲ್ಲ. ಅಂದರೆ ಪ್ರೋಸೆಸ್ ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಸಂಜೆವರೆಗೂ ಆಗ್ಬೋದು. ಹಾಗಾಗಿ ನೀವು ಹಣ್ಣು ಮತ್ತು ಎಲೆಕ್ಟ್ರಾಲು ಎಲ್ಲ ನೀವು ಜೊತೆಲಿ ಇಟ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಯಾಕಂದರೆ ಮತ್ತು ಒಳಗಡೆ ಸುಸ್ತಾಗಿಬಿಟ್ರೆ ನಿಮಗೆ ಎಷ್ಟು ಗಂಟೆಗೆ ರನ್ನಿಂಗ್ ಬಿಡ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಈಗ ಇವತ್ತೇ 26ನೇ ತಾರೀಕೆ ಸ್ಟಾರ್ಟ್ ಆಗಿರೋದು, ಮತ್ತು ನಾಳೆ ನಾಡಿದ್ದಿರೋದು ಎಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಪ್ರೋಸೆಸ್ ಡಿಲೇ ಆಗ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ತಿನ್ನೋಕ್ಕೆ ಇಲ್ಲ ಕುಡಿಯೋಕ್ಕೆ ಏನಾದ್ರು ಜೊತೆಗೆ ತಗೊಂಬನ್ನಿ, ಅದು ಒಳ್ಳೆಯದು. ಮತ್ತು ಇದು 5 ಕಿಲೋಮೀಟ್ರ್ ಓಡಿಸ್ತಾರೆ, ಗ್ರೌಂಡಲ್ಲಿ ಓಡಿಸ್ತಾರೆ, ರೋಡಲ್ಲಿ ಓಡಿಸ್ತಾರೆ ಅಂತ ಡೌಟ್ ಇರುತ್ತೆ. ಇಲ್ಲಿ 1600 ಮೀಟ್ರು 3 ಲ್ಯಾಬ್ಸ್ ಹೊಡಿಬೇಕು, ಮತ್ತು 200 ಮೀಟ್ರ್ ಎಕ್ಸ್ಟ್ರಾ ಓಡಿಸ್ತಾರಂತೆ. ಈಸಿಯಾಗಿದೆ, ಏನು ಹೊಡಿಬೋದು, ಏನು ವೆದರು ಅಂತ ಏನು ಅಷ್ಟೇನು ಬಿಸಿಲಿಲ್ಲ, ನಾರ್ಮಲಾಗೇ ಇದೆ, ರನ್ನಿಂಗ್ ಮಾಡ್ಬೋದು. ಎಲ್ಲರಿಗೂ ಆಲ್ ದ ಬೆಸ್ಟ್.